ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಲಾಗಿನ್ ಕರ್ನಾಟಕ 31 ನಿಶ್ಚಲ್ ಆರ್. ಸೊ ನಾವಿವತ್ತು ಮೊದಲ ಪಾಡ್ಕಾಸ್ಟ್ ಮಾಡ್ತಾ ಇದೀವಿ. ಇವತ್ತು ಸ್ಪೆಷಲ್ ಅಂದ್ರೆ ಸಖತ್ ಸ್ಪೆಷಲ್ ಆಗಿದೆ ಪಾಡ್ಕಾಸ್ಟ್. ನಮ್ ಜೊತೆ ಯಾರಿದ್ದಾರೆ ಅಂದ್ರೆ ಈ ತುಮಕೂರು ಭಾಗ, ತಿಪ್ಟೂರು ಮತ್ತೆ ಅರಸೀಕೆರೆ ಭಾಗದಲ್ಲಿ ಪ್ರಸಿದ್ಧರಾಗಿರಂತ ನಮ್ಮ ನಟ ಭಯಾನಕ ರುದ್ರ ಭರತ್ ಬಲ್ಲಾರೆ ಅವರಿದ್ದಾರೆ. ಸೊ ಅವರು ಸೋಷಿಯಲ್ ಮೀಡಿಯಾದಲ್ಲಂತೂ ಇವಾಗಂತೂ ಹೆವಿ ಸೌಂಡ್ ಮಾಡ್ತಿದ್ದಾರೆ. ನಮಸ್ಕಾರ ಭರತ್ ಬಲ್ಲಾರೆ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಿಮ್ ಬಗ್ಗೆ ಒಂಚೂರು ಹಂಗೆ ಪರಿಚಯ ಮಾಡ್ತೀರಾ? ನಮಸ್ತೆ ಎಲ್ಲರಿಗೂ. ಕರ್ನಾಟಕ ಜನತೆಗೆ ಭರತ್ ಬಲ್ಲಾರೆ ಅವರು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಹೆಸರು ಭರತ್ ಬಲ್ಲಾರೆ ಅಂತ. ನಾನು ತಿಪಟೂರು ತಾಲೂಕು ಬೆಸಗೆ ಗ್ರಾಮದವನು. ನನ್ನ ಕಲೆ ಬಂದು ಲಿಂಗದ ವೀರರು. ಈಗಿನ ಪ್ರಾಂತ್ಯದಲ್ಲಿ ಆಡು ಭಾಷೆಯಾದ ವೀರಗಾಸೆ ಕಲಾವಿದೆ ಎಂದು ಪ್ರಖ್ಯಾತನಾದ ಭರತ್ ಬಲ್ಲಾರೆ ಎಂದು. ಮತ್ ವೀರಗಾಸೆ ಕಲೆಯೊಂದಿಗೆ ನಿಮ್ಮ ಪಯಣ ಬಗ್ಗೆ ಒಂಚೂರು ತಿಳಿಸ್ತೀರಾ, ಹೆಂಗ್ ಬಂತು ಅಂತ? ವೀರಗಾಸೆ ಅನ್ನೋದಕ್ಕಿಂತ ಮುಂಚೆ ವೀರಗಾಸೆ ಅನ್ನೋದು ಈಗ ಆಡು ಭಾಷೆ ಬಂದಿರುವಂತದ್ದು. ಲಿಂಗದ ವೀರರು ಅಂತ ಹೇಳಿ ಕರಿತೀವಿ. ಅದು ಈಗ 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 ಆಡು ಭಾಷೆ ಬರ್ತಾ ಬರ್ತಾ ವೀರಗಾಸೆನೇ ಬೇರೆ, ಲಿಂಗದ ವೀರರು ಬೇರೆನೆ. ಹಾಗಿದ್ರೆ ನಿಮ್ ಪ್ರಕಾರ ವೀರಗಾಸೆ ಅಂತ ಅಂದ್ರೆ ಅವರು ಡ್ರೆಸ್ ಕೋಡು ಶೈಲಿ ಎಲ್ಲ ಒಂದೇ, ಆದ್ರೆ ಅವರ ಮಾತಾಡೋ ಶೈಲಿ, ಡ್ರೆಸ್ ಕೋಡು ಅವರೆಲ್ಲ ಚೇಂಜ್ ಇರ್ತದೆ. ಈಗ ಲಿಂಗದ ವೀರರು ಅಂದ್ರೆ ವೀರಭದ್ರನ ಅವತಾರ, ಅವನ ಡ್ರೆಸ್ ಕೋಡ್ ಏನಿದೆಯೋ ಸೇಮ್ ಅದೇ ತರ ನಾವು ರೆಡಿ ಆಗಿರ್ತೀವಿ. ಅವ್ರನ್ನ ಲಿಂಗದ ವೀರರ ಕುಣಿತ ಅಂತ ಕರಿತೇವೆ. ವೀರಗಾಸೆ ಅಂದ್ರೆ ಅವರೇ ಒಂಥರ. ಅವರು ವೀರಗಾಸೆಯನ್ನು ಚಿಕ್ಕಮಗಳೂರು ಜಿಲ್ಲೆ ಕಡೂರು, ಅವರು ಮಹಿಳಾ ವೀರಗಾಸೆಯರು, ಜೆಂಟ್ಸ್ ವೀರಗಾಸೆಯರು ಆ ತರ ಕಲಾವಿದರಿದ್ದಾರೆ. ನಾವು ಲಿಂಗದ ವೀರರು ಅಂದ್ರೆ ನಾವು ವೀರಭದ್ರನ ಅವತಾರ, ವೀರಭದ್ರನ ಕುಣಿತ ಅಂತ ಕರಿತೀವಿ. ಆತರ ವೀರಭದ್ರನ ಪ್ರಾಪರ್ ಆಗಿ ವೀರಭದ್ರನ ಅವತಾರ ಹಾಕೊಂಡಿರೋರು ಲಿಂಗದ ವೀರರು. ಅಂಗದೋಳ್ ಲಿಂಗವನ್ನು ತೆಗೆದು ಬಹಿರಂಗವಾಗಿ ಪಡಿಸಿ ಸಿಗೆಯಲ್ಲಿ ಇರಿಸಿಕೊಂಡು ಬಂದವನೇ ಲಿಂಗದ ವೀರರು ಅಂತ. ಅದೇ ತರ. ಇವಾಗ ಲಿಂಗದ ವೀರರು ಯಾರು ಹಾಕೋಕ್ಕಾಗಲ್ವಾಗಿದ್ರೆ ಅದ್ರ ಲಿಂಗದ ವೀರರು ಅಂತ ಅಂದ್ರೆ ವೀರಭದ್ರನ ಕುಣಿತ ಆಗಿರೋದ್ರಿಂದ ವೀರಭದ್ರನಿಗೆ ನಾನಾ ಜಾತಿಯ ಭಕ್ತರಿದ್ದಾರೆ. ಆದ್ರೆ ಅವನ ಕಾರ್ಯ ಮಾಡುವವರು ಮಾತ್ರ ಲಿಂಗಾಯತರು ಸಮುದಾಯ ಅಂತ. ಲಿಂಗಾಯತ ಸಮುದಾಯರು ಮಾತ್ರ ಕಾರ್ಯ ಮಾಡ್ತಾರೆ. ಆದ್ರೆ ಅದು ಭಕ್ತರು, ವೀರಭದ್ರನ ಭಕ್ತರು ನಾನಾ ಜಾತಿಯರು. ಅದಕ್ಕೆ ಜಾತಿ ಭೇದ ಭಾವ ಯಾವುದೇ ಇಲ್ಲ ವೀರಭದ್ರನಿಗೆ. ಕಲೆ ಮಾತ್ರ ಮಾಡ್ಬೇಕಾದ್ರೆ ಲಿಂಗಾಯತರ ಸಮುದಾಯದ ಮಾತ್ರ ಮಾಡ್ಬೇಕು. ಮತ್ತೆ ಇನ್ನೇನಾದ್ರೂ ವಿಶೇಷತೆ ಇದೆಯಾ ವೀರಗಾಸೆಗೂ? ನೀವು ಡಿಫ್ರೆಂಟ್, ಇದು ಜಾನಪದ ಸಾಹಿತ್ಯ, ವಂಶ ಪರಂಪರೆಯಿಂದ ಬಂದಿರುವಂತದ್ದು ಇದು ಲಿಂಗದ ವೀರರ ಕುಣಿತ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ಲಿಂಗಾಯತ ಸಮುದಾಯ ಮಾಡ್ತಿದ್ದಾರೆ. ಆಗಿನ ಕಾಲದಿಂದ ಮಾಡ್ಕೊಂಡ್ ಬಂದ ಹಿರಿಯ ಕಲಾವಿದರು ಸಹ ಇದ್ದಾರೆ. ಅವ್ರ ವಂಶ ಪರಂಪರೆ ವೀರಭದ್ರನ ವಂಶದಿಂದಲೇ ಬಂದು ಕಾರ್ಯ ಮಾಡ್ತಿರುವಂತದ್ದು. ಆದ್ರೆ ನಾವು ಈಗಿನ ಕಾಲದಲ್ಲಿ ಈ ಪ್ರಾಂತ್ಯದಲ್ಲಿ ಮಾಡ್ತಾ ಇದೀವಿ. ಈ ಪ್ರಾಂತ್ಯದಲ್ಲಿ ಮಾಡ್ತಾ ಇದೀರಾ. ಇವಾಗ ನಿಮಗೆ ಎಷ್ಟು ವಯಸ್ಸು? ನಮಗೆ 21 ವರ್ಷ. 21 ವರ್ಷ ನೋಡಿ, 21 ವರ್ಷ ಆಗ್ಬಿಟ್ಟು ಇಷ್ಟು ಬೇಗ ಈ ತರ ಒಂದು ಒಳ್ಳೆ ಕಲೆನ ನಿಮ್ಮಲ್ಲಿ ಹೆಂಗೆ ಅಳವಡಿಸ್ಕೊಂಡಿದೀರಾ? ಇದು ಕಲೆ ಅಂತ ಅನ್ನೋದಕ್ಕಿಂತ ಇದು ಕಲೆ. ಈಗಿನ ಕಾಲದಲ್ಲಿ ಕಲೆ ಅನ್ನೋದು ದುಡಿಮೆ ಅನ್ನಂಗ್ ಆಗ್ಬಿಟ್ಟಿದೆ. ಈಗಿನ ಕಾಲದ ಬರ್ತಾ ಇರೋ ಕಲಾವಿದ್ರು ದುಡಿಮೆಗೆ ಅಂತ ಬರ್ತಾ ಇದಾರೆ. ಆ ದುಡಿಮೆ ಹೋಗಿ ನಮ್ಮ ಕಲೆ, ನಮ್ಮ ಧರ್ಮ, ನಮ್ಮ ನಾಡು, ನಮ್ಮ ವೈಭವ ಅಂತ ಹೇಳಿ ಕಾರ್ಯ ಮಾಡ್ಕೊಂಡು ಹೋದವರು ಬೆಳೆದಿದ್ರೆ ಹೊರತು ದುಡ್ಡಿಗಾಗಿ, ಕಲೆನೇ ದುಡ್ಡಿಗಾಗಿ ಅಂತ ಬಂದವರು ಯಾರು ಬೆಳೆದಿಲ್ಲ. ನಮ್ಮ ಸಂಸ್ಕೃತಿ ಜನಪದ ಕಲೆ ಅಂತ ಮಾಡ್ಕೊಂಡು ಹೋದರು ಎಂದಿಗೂ ಬೆಳಿತಾರೆ. ಆದ್ರೆ ದುಡ್ಡಿಗಾಗಿ ಕಲೆ ಮಾಡಬಾರ್ದು, ಕಲೆ ಮಾಡಬಾರ್ದು ಎಂದಿಗೂ ಅಷ್ಟೇ. ಇನ್ನ ಎಷ್ಟು ವರ್ಷ ಆಯ್ತು ನೀವು ಸ್ಟಾರ್ಟ್ ಮಾಡ್ಬಿಟ್ಟು? ಈಗ 2 ವರ್ಷ ಕಂಪ್ಲೀಟ್ ಆಗಿದೆ. 2 ವರ್ಷ ಕಂಪ್ಲೀಟ್ ಆಯ್ತು. ನೀವು ಜೀವನದಲ್ಲಿ ಮೊದಲ ಬಾರಿಗೆ ವೀರಗಾಸೆಯನ್ನು ಎಲ್ಲಿ? ಇಲ್ಲ, ತಿಪಟೂರು ತಾಲೂಕಿನಲ್ಲಿ. ಆದ್ರೆ ಕಲ್ತಿದ್ದು ಎಲ್ಲ ತುಮಕೂರಲ್ಲಿ. ನಾನು PU ಕಾಲೇಜ್ ಓದ್ಬೇಕಾರೆ ಅಲ್ಲೇ ಇದ್ದೆ ನಾನು. ಅಲ್ಲಿ ನಮ್ಮ ಗುರುಗಳಾದ ತರುಣ್ ಕುಮಾರ್ ಅಂತ, ಅಲ್ಲೇ ಶಿರಾ ತಾಲೂಕ್ನವರು, ಅವ್ರು ಕಲ್ಸ್ಕೊಟ್ಟಿದ್ದು ಅಲ್ಲಿ. ಆದ್ರೆ ಅಲ್ಲಿ ಇದ್ದು ಅಲ್ಲಿ ಸ್ಟಾರ್ಟ್ ಮಾಡಿರ್ಲಿಲ್ಲ. ಇಲ್ಲಿ ತಿಪ್ರಿಗೆ ಬಂದು ನಾನು ಸ್ಟಾರ್ಟ್ ಮಾಡಿದ್ದು. ಆದ್ರೆ ಇಲ್ಲೆಲ್ಲ ಫಸ್ಟ್ ಡ್ರೆಸ್ ಹಾಕಿದ್ದು ಇಲ್ಲ ನಮ್ಮೂರ ಹತ್ರ ಬೆಣ್ಣೆನಹಳ್ಳಿ ಅಂತ, ಬೆಣ್ಣೆನಹಳ್ಳಿ. ಅಲ್ಲಿ ಸ್ಟಾರ್ಟ್ ಮಾಡಿದೆ ಕಾರ್ಯಕ್ರಮ. ಅಲ್ಲೇ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿದ ಕಾರ್ಯಕ್ರಮ ಅದೇ. ಅದು ಅನುಭವ ಇನ್ನೂ ಹೊಸದಲ್ವಾ, ಏನು ಅದೇ ಕಾರ್ಯಕ್ರಮದ ಬಗ್ಗೆ ಗೊತ್ತಿತ್ತು, ಡ್ರೆಸ್ ಹಾಕಿರ್ಲಿಲ್ಲ ಯಾವತ್ತು. ಬೆಣ್ಣೆನಹಳ್ಳಿನ ಫಸ್ಟ್ ಡ್ರೆಸ್ ಹಾಕಿದ್ದು. ಹಿಂಗಿರುತ್ತೋ ಏನೋ, ಮೈಗೆಲ್ಲ ಕೈ ಎಲ್ಲ ಕಡ್ಕೊಂಡಿದ್ವಾ, ಏನು ಗೊತ್ತಾಗ್ತಿರ್ಲಿಲ್ಲ ಇನ್ನು. ಆದ್ರೆ ಎಲ್ಲ ಕಾರ್ಯದ ಬಗ್ಗೆ ಗೊತ್ತಿದ್ರು ಏನು ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಹೊಸ್ತಲ್ವ ಅವತ್ತಿನೂ ಒಂಚೂರು ಭಯ ಇರೋದು. ನೋಡ್ತಾರೆ ಜನ, ಅಷ್ಟೊಂದ್ ಜನಗಳ ಮಧ್ಯ. ಈಗೀಗ ರೂಢಿ ಆಗ್ತಾ ಬಂದ್ರೆ ಎಷ್ಟು 1000 ಜನ ಇದ್ರು ನಾವು ನಮ್ ಕಾರ್ಯ ಮಾಡ್ಕೊಂಡು ಹೋಗ್ತೀವಿ, ಏನ್ ಭಯ ಇಲ್ಲ. ಆದ್ರೆ ಫಸ್ಟ್ನೇ ದಿವಸ ಮಾತ್ರ ಬಹಳ ಭಯ ನಿಷ್ಠೆಯಿಂದ ಇದ್ದು. ಈಗಲೂ ಭಯ ನಿಷ್ಠೆಯಿಂದ ಕಾರ್ಯದಲ್ಲಿದ್ದೀವಿ. ಆದ್ರೆ ಜನಗಳು ನೋಡಿ ಕಾರ್ಯ ಮಾಡ್ಬೇಕಾರಿಲ್ಲ. ಆಮೇಲೆ ಎಷ್ಟು ಕಾರ್ಯಕ್ರಮ ನಡೆಸ್ಕೊಟ್ಟಿದೀರಾ ಇಷ್ಟು ದಿನ? ಕಾರ್ಯಕ್ರಮಗಳು ಸುಮಾರು ನಡೆಸಿದೀನಿ. ಬುಕ್ಕಲ್ಲಿದೆ ಜ್ಞಾಪನಕ್ಕಿಲ್ಲ. ಎಷ್ಟೋ ಊರುಗಳು ಅಡ್ಡಾಡಿದೀನಿ. ಊರುಗಳನ್ನ ಅಡ್ಡಾಡ್ಬಿಟ್ಟಿನಿ. ಇಷ್ಟೋ ತಾಲೂಕ್ ಮಾಡಿದೀನಿ ಫಂಕ್ಷನ್ಗಳು ಎಲ್ಲ ಬುಕ್ಕಲ್ಲಿ ಬರ್ದಿಕ್ಕಿರ್ತೀವಿ. ಜ್ಞಾಪನ ಇಂಥ ಊರ್ಗ್ ಹೋಗಿರ್ತೀವಿ, ನೋಡ್ದಾಗ್ಲೇ ಗೊತ್ತಾಗೋದು. ಆಗಿದೆ. ವೀರಭದ್ರನ ವೇಷ ಧರಿಸಿದ ತಕ್ಷಣ ನಿಮ್ಮೊಳಗೆ ಯಾವ ಭಾವನೆ ಮೂಡುತ್ತದೆ?
ವೀರಭದ್ರನ ವೇಷ ಧರಿಸಿದ ತಕ್ಷಣ ಅಂದ್ರೆ ಒಂದು ದೈವ ಒಂಥರ ಸಿಚುವೇಶನ್ ಆತರ ಇರುತ್ತೆ. ಅಂದ್ರೆ ದೇವರು ಮೈ ಮೇಲೆ ಬರೋ ತರ ಅಲ್ಲ, ದೈವ ಕಲೆ ಕಾರ್ಯ ಮಾಡ್ತಾ ಇದೀವಿ, ದೇವರ ಕಾರ್ಯ ಮಾಡ್ತಾ ಇದೀವಿ. ನಾವು ದೇವರ ಕಲೆ ಏನ್ ಮಾಡ್ತೀವಿ, ದೇವರ ಯಾವ ತರ ಇರ್ತೋ ಅದೇ ತರ ನೋಡ್ತಾರೆ ಜನ. ಊರ್ಗ್ ಹೋದಾಗ್ಲು ನಮ್ಗೆ ಈಗ್ಲೂ ಯಾರು ಎದುರುಗಡೆ ಸಿಕ್ಕಿರು ಕೈ ಮುಗಿದು ಮಾತಾಡಿಸ್ತಾರೆ. ಆ ತರ ಒಂದ್ ಗೌರವ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಕೈ ತೋರ್ಸೋರ್ ಮುಂದ್ ಕೈ ತೋರ್ಸ್ಬಾರ್ದು ಒಂದ್ ಐತೆ. ಈಗ ಕೈ ಮುಗಿದು ಮಾತಾಡಿಸ್ತಾರೆ, ಹೆಚ್ಚು ಕಮ್ಮಿ ಆದ್ರೆ ಕೈ ತೋರ್ಸ್ ಮಾತಾಡ್ತಾರೆ. ಆತರ ಆಗ್ಬಾರ್ದು. ಆ ದೇವ್ರ ಆತರ ದೇವರ ಒಂದು ಗುಣಲಕ್ಷಣಗಳಲ್ಲಿ ಇರ್ತೀವಿ ನಾವು. ಒಟ್ಟು ಯಾರು ಏನೇ ತೊಂದ್ರೆ ಮಾಡಿದ್ರು ನೀವು ಮತ್ ಮಾಡಕ್ ಹೋಗಲ್ಲ, ಮಾಡಬಾರ್ದು. ಹಿಂದಿರುಗೇಟು ನಾವೇನು ಮಾಡಬಾರ್ದು. ಅವ್ರು ಮಾಡಿದವ್ರು ಅನ್ಭವಿಸ್ತಾರೆ ಅಂತ ನಮ್ಗೆ ಇದೆ. ಆ ನಂಬಿಕೆ ಇದೆ. ಈಗಲೂ ನಾವೆಲ್ಲರೂ ಫಂಕ್ಷನ್ಗೆ ಹೋದ್ರೆ ಆ ಊರುಗಳಲ್ಲಿ ಮನೆ ಕರ್ಕೊಂಡು ಹೋಗಿ ಪಾತ್ ಪೂಜೆ ಮಾಡಿ ಕಳಿಸ್ತಾರೆ. ಪಾತ್ ಪೂಜೆ ಮಾಡಿ ಒಂದು ದೇವರನ್ನ ಯಾವ ರೀತಿ ಕಾಣ್ತಾರೋ ನಮ್ಮನ್ನ ಆ ರೀತಿ ಕಾಣ್ತಾರೆ. ಯಾಕೆಂದ್ರೆ ಎದೆಯಲ್ಲಿ ದೇವರ ಅಲಗೆ ಇರ್ತದೆ. ಮೇನ್ ಅದೇ ಮುಖ್ಯವಾದ ನಮ್ಮ ವೀರಭದ್ರ. ಅವ್ನು ಏನಕ್ಕೆ ಹುಟ್ಟಿದ ಅನ್ನೋದು ಆ ದೇವರ ಅಲಗೆಯಲ್ಲಿ ಇರುತ್ತೆ. ಅದೇ ಎಲ್ಲಾ ಮನೆಗೆ ಹೋದು ಪಾತ್ ಪೂಜೆ ಮಾಡಿನೇ ನಮ್ಮ ಮುಂದೆ ಕಾರ್ಯ. ಎಲ್ಲಾ ಭಕ್ತಾದಿಗಳು ಸಮೇತ ದೇವ್ರು ನೋಡ್ತಾರೆ ಎಲ್ಲೋದ್ರು. ಈಗ ಒಂದು ಕಲೆ ಈಗ ಬಂದು ಆಡಂಬರಕ್ಕೆ ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ಮಾಡಂಗಿಲ್ಲ. ಯಾವ ರೀತಿ ಇರ್ಬೇಕು ಅದೇ ರೀತಿ ಇರ್ಬೇಕು. ಆಮೇಲೆ ಜನರು ವೇದಿಕೆಯಲ್ಲಿ ನೀವು ನೋಡ್ತಿರ್ತಾರೆ, ಎಲ್ಲಾ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಅಲ್ಲಿ ನೋಡ್ ಬರ್ತಾರೆ ಅಷ್ಟೇ. ಅವ್ರಿಗೇನ್ ಒಂದ್ 10 ನಿಮಿಷದ್ ನೀವು ಅಲ್ಲಿ ಒಂದೊಂದ್ ಕಡೆ ತೋರಿಸ್ತೀರಾ. ಬಟ್ ನೀವು ಅದನ್ನ ಕಲಿಯಕ್ಕೆ ಎಷ್ಟು ವರ್ಷ ತಗೊಂಡ್? 10 ನಿಮಿಷ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚು 10 ನಿಮಿಷ ಎಲ್ಲ ಫಂಕ್ಷನ್ ಆಗೋದೇ ಇಲ್ಲ. 10 ನಿಮಿಷ ಏನೇನು ಸ್ಟೇಜ್, ಕಾಲೇಜು, ಸ್ಕೂಲ್ ಫಂಕ್ಷನ್ಸ್ ಅಂತ ಮಾತ್ರ 10 ನಿಮಿಷ ಆಗ್ತವೆ. ಇನ್ ಮಿಕ್ಕಿದ ಟೈಮಲ್ಲಿ ಎಲ್ಲೂ 10 ನಿಮಿಷ ಆಗೋದಿಲ್ಲ. ಎಲ್ಲ 3 hours 4 hours ಮೇಲ್ಗಡೆನೆ. ಅದು ವೈಭವನ ಅದೇ ಆಗಿನ ಕಾಲದಿಂದ ನಡೆಸ್ಕೊಂಡ್ ಬಂದವ್ರು ನಾವ್ ಈಗ್ಲೂ ಹಂಗೆ ನಡೆಸ್ಕೊಂಡು ಹೋಗ್ಬೇಕಲ್ಲ. ಹೌದು. ಹಂಗಾಗಿ ಕಲೆ ಇದ್ದೇ ಇರ್ಬೇಕು. ಎಷ್ಟು ಶ್ರಮ ಇತ್ತು ಅದ್ರ ಹಿಂದೆ? ಎಷ್ಟು ಶ್ರಮ, ಯಾವ್ದು ಶ್ರಮ ಪಟ್ರೆ ಫಲ ಅಂತ ಇದೆ. ಈಗ ನಾವು ಶ್ರಮ ಅಂತ ಕೆಲಸ ಮಾಡ್ಬಾರ್ದೇನು, ಭಕ್ತಿಯಿಂದ ಮಾಡ್ಬೇಕು ಏನೇ ಆದ್ರೂ. ಈಗ ನಾವೆಲ್ಲಾ ಕಟ್ಕೊಂಡು ಶ್ರಮ 3-4 ಅವರ್ 4-5 ಅವರ್ ಒಂದ್ ಟೈಮ್ ನೈಟ್ 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಬೆಳಗಿನ ಜಾವ ಫಂಕ್ಷನ್ ಮುಗಿತವೆ. ಬೆಳಗಿನ ಜಾವ ಆ ಶ್ರಮ ಅಂತ ನಮ್ಗೆ ಗೊತ್ತಾಗಲ್ಲ. ಶ್ರಮ ಅಂತಾನೆ ಅನ್ಸಲ್ಲ. ಏನು ಅನ್ಸದೆ ಶ್ರಮ ಅಂತ ಇಷ್ಟೊಂದೆಲ್ಲ ಕಟ್ಕೊಂಡಿದೀವಿ, ಏನು ಶ್ರಮ ಅಂತಾನೆ ಅನ್ಸಲ್ಲ. ಎಲ್ಲ ಫಂಕ್ಷನ್ ನಾವ್ ಮಾಡ್ತಿರ್ತೀವ, ದೇವರಲ್ಲಿಗೆ ಇರುತ್ತೆ. ಏನಕ್ಕೂ ಭಯ ಇರಲ್ಲ. ಯಾವ್ದೇ ಶ್ರಮ ತೂಕ ಏನು ಅನ್ಸಲ್ಲ. ಆರಾಮಾಗಿ ಹೊಟ್ಟೆ ಹಸಿವು ಸಮೇತ ಆಗಲ್ಲ ಫಂಕ್ಷನ್ ಅಲ್ಲಿ ಇದ್ದಾಗ. ಆ ತರ ನಡೀತಾ ಇರುತ್ತೆ. ಇವಾಗ ತೂಕ ಅಂತ ಅಂದ್ರಲ್ಲ, ಬಂತು ಒಂದು ನೆನಪಿಗೆ. ಈಗ ಎಷ್ಟು ತೂಕದ್ದು ವಸ್ತ್ರ ಆಭರಣಗಳನ್ನೆಲ್ಲ ನೀವು ಹಾಕೊಂಡಿರ್ತೀರಿ? ಮ್ಯಾಕ್ಸಿಮಮ್ ಒಂದ್ 6 kg ಇರ್ತದೆ. ಟೋಟಲ್ 6-7 kg ಇರುತ್ತೆ. ಎಷ್ಟು ಗಂಟೆ ಹಾಕೊಂಡೇ ಇರ್ತೀರೋ? ನಮ್ಮೂರ ಹತ್ರ ಕೆಂಕೆರೆ ಅಂತ ಇದೆ. ಅಲ್ಲಿ ವರ್ಷ ಕಾರ್ತಿಕ ಮಾಡ್ತಾರೆ. 14-15 ದೇವ್ರು ಸೇರ್ತೇವೆ ಕಾರ್ತಿಕಕ್ಕೆ. ಕಡೆ ಕಾರ್ತಿಕ ಅಂತ ಹೇಳಿ ಕೆಂಕೆರೆಯಲ್ಲಿ ಮಾಡ್ತಾರೆ. ನೈಟ್ 10:30-11 ಗಂಟೆ ಸ್ಟಾರ್ಟ್ ಆದ್ರೆ ಬೆಳಗಿನ ಜಾವ 4:15 ಗಂಟೆ ಕ್ಲೋಸ್ ಮಾಡ್ತಾರೆ ಫಂಕ್ಷನ್. ಅಲ್ಲಿವರೆಗೂ ಡ್ರೆಸ್ ಮೇಲೆ ಇರ್ಬೇಕು. ಫಂಕ್ಷನ್ ಮುಗಿದು ಎಲ್ಲ ಮುಗಿಯತಕ್ಕ ಡ್ರೆಸ್ ಮೇಲೆ ಇದ್ದು ಆಮೇಲೆ ಅವರು ಅದೇ ನೀತಿ ನಿಯಮಗಳನ್ನೆಲ್ಲ ಅರ್ಧಂಬರ್ಧ ಬಿಟ್ಟು ಹೋಗಂಗಿಲ್ಲ. ಫಂಕ್ಷನ್ ಹೋಗಿರ್ತೀವಿ ಈಗ ಅದೇ ಹೇಳಿ ದುಡ್ಡಿಗೆ ಆಗಿ ಏನು ಮಾಡಬಾರ್ದು. ಕಲೆ ಭಕ್ತಿ ಅಂತ ಮಾಡ್ಕೊಂಡು ಹೋಗಿದ್ದಾಗ ಎಲ್ಲ ಅಂದ್ರೆ ಈ ವೀರಭದ್ರ ಅನ್ನೋನು ಎಲ್ಲರಿಗೂ ಒಲಿಯಲ್ಲ. ಹೌದಾ? ಎಲ್ಲರಿಗೂ ಒಲಿಯೋದ್ ಬಹಳ ಕಡಿಮೆ ಇದೆ. ಒಲಿಯ ಅಂತವ್ರಿಗೆ ಒಲ್ದೋನೆ. ಆದ್ರೆ ಆಡಂಬರಕ್ ಮಾಡೋರ್ಗೆ ಯಾರಿಗೂ ಒಲ್ದಿಲ್ಲ ಕಲೆ. ಒಂದು ಬಿಟ್ಟೋಗಿರೋರು ಇದಾರೆ, ಕಲೆ ಮಾಡಿ ಬಿಟ್ಟೋಗಿರೋರು ಇದಾರೆ. ಒಲಿಬೇಕು ಅವ್ನು. ಒಲ್ದ್ರೆ ಕಾರ್ಯ ಮಾಡ್ಕೊಂಡು ಹೋಗೋದು. ಅವನಿಗೆ ಎದುರಾಗಿ ನಿಂತಾರೆ, ಯಾರು ಒಲಿಯಲ್ಲ. ಏನೋ ಒಂದ್ ಸುಮ್ನೆ ಮಾಡ್ತೀನಿ ಹೋಗ್ತೀನಿ ಅಂದ್ರೆ ದುಡ್ಡು ಕೊಡ್ತಾರೆ, ಅಷ್ಟ್ ಕೊಡ್ತಾರೆ, ಇಷ್ಟ್ ಕೊಡ್ತಾರೆ. ಸಂಭಾವನೆಗೆ ಮಾಡೋದಾದ್ರೆ ಯಾರು ಬಂದಿಲ್ಲ. ಮಾಡಿರೋ ಅವ್ರು ಅಲ್ಲೇ ಎಲ್ಲೆಲ್ಲಿ ಬಿಟ್ಟು ಅಲ್ಲೇ ಬಿಟ್ಟವನೆ. ಕಾರ್ಯ ಮಾಡ್ತಾವ್ರೆ, ಅವ್ನ ಎಲ್ಲಿಕ್ಕೋ ಅಲ್ಲೇ ಇಕ್ಕವ್ರೆ. ಅದ್ ಬೆಳ್ಸೋದೇ ಬೇರೆ, ದುಡ್ಡಿಗೆ ಮಾಡೋದೇ ಬೇರೆ. ನೀವು ಈ ಒಂದ್ ವೇಷ ಹಾಕೊಬೇಕು ಅಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? ಟೈಮು ಈಗ ಒಂದೊಂದ್ ಫಂಕ್ಷನ್ ಲೇಟ್ ಆಗ್ಬಿಡುತ್ತೆ. ಅರ್ಧ ಗಂಟೆ 3/4 ಗಂಟೆಲೂ ಫಂಕ್ಷನ್ ಆಗ್ತೀವಿ. ಇನ್ನೂ ಒಂದ್ 2 hour ಲೇಟ್ ಐತೆ ಫಂಕ್ಷನ್ ಸ್ಟಾರ್ಟ್ ಆಗೋದು ನಂಗೆ 1 hour ನಿಧಾನಕ್ಕೆ 1 hour ಬೇಕು ಪ್ರಾಪರ್ ಆಗಿ ರೆಡಿ ಆಗ್ಬೇಕು. 1 hour ಕ್ಲೀನ್ ರೆಡಿ ಆಗ್ಬೇಕು. ಇಲ್ಲ ಮೇಕಪ್ ಅದು ಇದು ಎಲ್ಲ ನೀವೇ ಹಾಕೊಂತೀರಾ? ಎಲ್ಲ ನಾವೇ, ಯಾರನ್ನು ಕರ್ಕೊಂಡು ಹೋಗಲ್ಲ. ಅಂದ್ರೆ ಜೊತೆಗ್ ಬರ್ತೀನಿ ಅಂತಾರೆ, ಆದ್ರೆ ಮೇಕಪ್ ಎಲ್ಲ ಸ್ವಂತ ನಾವೇ ಮಾಡ್ಕೋಬೇಕು. ಏನಿಲ್ಲ ಇಲ್ಲ ಅಲ್ಲೇ ಊರಲ್ಲಿ ಹುಡುಗರು ಇರ್ತಾರೆ, ಏನಾದ್ರು ಕಟ್ಟಿಸ್ಕೋಬೇಕು ಅಂದ್ರೆ ಊರೇ ನಾವ್ ಮೇಕಪ್ ಎಲ್ಲ ಸ್ವಂತ ನಾವೇ ಮಾಡ್ಕೋಬೇಕು. ಇವಾಗ ಇಲ್ಲಿವರೆಗೂ ನೀವು ಒಂದು ಪ್ರದರ್ಶನ ನೀಡಿದಿರಲ್ಲ, ಮನ್ಸಿಗೆ ಅಂತ ಒಂದು ತೃಪ್ತಿ ಆಗಿರೋ ಪ್ರದರ್ಶನ ಎಲ್ಲಿ ಯಾವ್ದಾದ್ರು 1-2 ಅಂತ ಹೇಳಕ್ ಆಗಲ್ಲ. ಈಗ ಹೋಯ್ತು ಫಂಕ್ಷನ್ಗಳಲ್ಲಿ ಭಕ್ತಾದಿಗಳ ಮೇಲೆ ಇರುತ್ತೆ, ಕರ್ಸಿದ ಗ್ರಾಮಸ್ಥರ ಮೇಲೆ. ನಾವು ಮಾಡಿದ ಕಲೆ ಯಾವ ರೀತಿ ಆಗೈತೆ ಅಂತ ಫಂಕ್ಷನ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಸಂಭಾವನೆ ಕೊಡಕ್ ಬರ್ತಾರಲ್ಲ, ಹೇಗಾಯ್ತು ಅಂತ ಹೇಳಿ ಸಂಭಾವನೆ ಕೊಡ್ತಾರೆ. ಸಂತೋಷ ಆಗ್ತವಾಗ. ಅದಕ್ಕಿನ್ನ ಬೇರೆ ಎಷ್ಟೋ ಊರುಗಳಲ್ಲಿ ಇದುವರೆಗೂ ಕಾರ್ಯಕ್ರಮ ಮಾಡಿ ನಿಲ್ಲುತ್ತೆಲ್ಲ ಇಲ್ಲ. ಕಾರ್ಯಕ್ರಮ ಮಾಡೀನಿ, ಎಲ್ಲ ಚಲೋ ಒಳ್ಳೆ ಹೆಸರು ತಾಂಡೆ ಬಂದೀನಿ. ಇಲ್ಲಿದ್ ಮಾಡ್ಕೊಂಡಿಲ್ಲ. ಹಂಗೆಲ್ಲ ಎಷ್ಟೋ ಊರುಗಳಲ್ಲಿ 1-2 ಹೋಯ್ತಲೆಲ್ಲ ಫಂಕ್ಷನ್ ಚೆನ್ನಾಗ್ ಆಗವು. ಎಲ್ಲಾ ಕಡೆ ಹೋಗಿದ್ ಕಡೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬಂದಾಗ
ಯಾವ್ದು ಏನು ಆಗ್ದಲೇ ಬಂದಿಲ್ಲ, ಏನ್ ತೊಂದ್ರೆ ಇಲ್ದಂಗೆ. ಅದ್ರಲ್ಲಿ ಭಕ್ತಿಯಿಂದ ಮಾಡಿದ್ರೆ ಎಲ್ಲ ಸಕ್ಸಸ್. ಹೌದು, ಭಕ್ತಿ ಇಂಪಾರ್ಟೆಂಟ್. ಭಕ್ತಿ ನಿಷ್ಠೆಯಿಂದ ಇದ್ರೆ ಎಲ್ಲ ಸಕ್ಸಸ್ ಆಗುತ್ತೆ. ಬೇಕಾಬಿಟ್ಟಿ ಮಾಡ್ತಾ ಹೋದ್ರು ಅವ್ನ ಅಲ್ಲಲ್ಲೇ. ಇವಾಗ ನೀವು ಎಲ್ಲೋ ಒಂದು ಊರಿನ ಕಡೆ ಪ್ರದರ್ಶನ ಮಾಡ್ತಿರ್ತೀರಾ, ಅವಾಗ ಅಲ್ಲಿ ಏನಾದ್ರೂ ಒಂದು ವಿಚಿತ್ರವಾಗಿರೋ ಘಟನೆ ನಡೆದಿರುತ್ತೆ ಅಂತ ಅಂದ್ರೆ ಏನಾದ್ರೂ ನಡೆದಿದೆ? ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಹನುಮ ಜಯಂತಿ ಲಾಸ್ಟ್ ಇಯರ್ ಆಯ್ತು. ಹನುಮ ಜಯಂತಿಲಿ ಡಿಸೆಂಬರ್ 2ನೇ ತಾರೀಕು ಅರಸೀಕೆರೆ ಹತ್ರ ಕಾಟಿಕೆರೆ ಅಂತ ಹೋಗಿದ್ದೆ ಫಂಕ್ಷನ್ಗೆ. ಎಲ್ಲ ಆಗ್ತಿತ್ತು. ಮಂಡ್ಲ ಅಂತ ಮಾಡ್ತೀವಿ. ಮಂಡ್ಲ ಅಂತ ಮಾಡ್ತೀವಿ. ನಮ್ಮ ಕಾರ್ಯ ಲಿಂಗದ ವೀರರು ವೀರಗಾಸರು ಎಲ್ಲಾರು ಮಂಡ್ಲ ಅಂತ ಹೇಳಿ ಒಂದು ಗ್ರಾಮಕ್ಕೆ ಹೋದ ಗ್ರಾಮ ಶಾಂತಿಗಾಗಿ ಮಂಡ್ಲ ಮಾಡ್ತಾರೆ. ಆ ಊರಿಗೆ ಯಾವ್ದೇ ವಾಮಾಚಾರ ಆಗಿದ್ರೆ, ಗ್ರಾಮಸ್ಥರಿಗೂ ವಾಮಾಚಾರ ಆಗಿದ್ರೆ, ದುಷ್ಟ ಶಕ್ತಿಗಳನ್ನ ಕಳಿಯಲಿಕ್ಕೆ ಒಂದು ಮಂಡ್ಲ ಪೂಜೆ ಮಾಡಿ ಶಾಂತಿ ಮಾಡಿ ಬರ್ತೀವಿ. ಶಾಂತಿ ಮಾಡಿ ಈಗಲೂ ಎಲ್ಲಾ ಕಡೆ ನಡೀತಾ ಇದೆ. ಕಲಾವಿದ್ರು ಮಾತ್ರ ಮಾಡ್ತಾರದು. ಪುರೋಹಿತರುಗಳು ಬಿಟ್ರೆ ನಾವೇ ಮಾಡೋದು ಮಂಡ್ಲ ಅಂತ. ಅಲ್ಲಿ ಅರಸೀಕೆರೆ ಹತ್ರ ಕಾಟಿಕೆರೆ ಹತ್ರ ಹೋಗಿದ್ದೆ. ಅಲ್ಲೆಲ್ಲ ಅರಸೀಕೆರೆನೇ ದೇವರ ನಾಡು ಅಂತ ಕರೆಯೋದು. ಇಂಥ ಊರಲ್ಲಿ ಇಂಥ ದೇವ್ರಿಲ್ಲ ಅನ್ನಂಗಿಲ್ಲ, ಎಲ್ಲ ದೇವ್ರಿದಾವ ಅರಸೀಕೆರೆ ತಾಲೂಕಲ್ಲಿ. ಅಲ್ಲಿ ಹೋಗಿದ್ದೆ. ದೂತರಾಯ ಸ್ವಾಮಿ, ವೀರಭದ್ರ ಸ್ವಾಮಿ ಅಂತ ಹೇಳಿ ದೇವ್ರು ಹೊರಡಿಸಿದ್ರು. ನಾವು ಮಂಡ್ಲ ನಮ್ಮ ಪಾಡಿ ನಾವು ಮಂಡ್ಲ ಆಯ್ತು. ಮಾಮೂಲಿ ಯಾವ ತರ ಏನೇನ್ ಕಾರ್ಯ ಮಾಡ್ಬೇಕು ಎಲ್ಲ ಮಂಡ್ಲ ಮಾಡುದು. 9 ಗಂಟೆ ಆಯ್ತು ನೈಟ್ ಎಲ್ಲ ಮಂಡ್ಲ ಹಾಕೋತಿಗೆ. ಮಂಡ್ಲ ಇನ್ನು ಹಚ್ಚಿದ್ರು. ಅವ ಇನ್ನು ಕೂರ್ಸಿದ್ರು ದೇವ್ರು ದೂತರಾಯ ವೀರಭದ್ರ ಅಂತ ಅಕ್ಕಪಕ್ಕ ಅಣ್ಣ ತಮ್ಮಂದಿರು ಕೂತಿದ್ರು. ದೂತರಾಯ ಇದ್ದ ಮಂಡ್ಲ ಹಚ್ಚಿದ್ದಂಗೆ ರಂಗ ಆಗೇ ಬಿಟ್ರು. ಏನ್ ಮಾಡ್ರು ಕಂಟ್ರೋಲ್ ಆಗ್ತಾ ಇಲ್ಲ. ನಮಗೂ ಜೀವ ಭಯ ಇದ್ದೇ ಇರುತ್ತೆ ದೇವ್ರು ಅಂದ್ರೆ. ಎದ್ರಿಕ್ ಆಗೇ ಬಿಡ್ತು. ಮಂಡ್ಲ ಹಚ್ಚಿದ ಇನ್ನೂ ಹಚ್ಚಿದ ತಕ್ಷಣನೇ ಪಕ್ಕದಲ್ಲಿರೋ ವೀರಭದ್ರ ನಮ್ಮ ಕಾಯಕ ಮಾಡುವ ನಮ್ಮ ಗುರುಗಳೇ ಸುಮ್ನೆ ಕುಂತಾರೆ. ಪಕ್ಕದಲ್ಲಿರೋ ತಮ್ಮ ಇದ್ದನ್ ದೂತರಾಯ ಮಾಡಿ ಅದ್ ಏನ್ ಮಾಡ್ರು ಕಂಟ್ರೋಲ್ ಬರ್ಲಿಲ್ಲ. ಏನನ್ನ ಸಮಾಧಾನ ಮಾಡಿ ಏನು ಎತ್ತ ಕೇಳಿ ಸಮಾಧಾನ ಮಾಡಿ ಗದಿಗೆ ಮಾಡ್ದು. ಅವಾಗ ಅದೊಂದು ಊರಿಗೆ ಬರತಕ್ಕನ ಒಂಚೂರು ಭಯ ಇತ್ತು. ಹೌದು, ಅದೇ ತೀರ ನೆನಪಿಗಿರೋದು ಹಂಗಾಯ್ತು. ಅವತ್ತೇ ನಾನು ಕಾಟಿಕೆರೆಯಲ್ಲಿ ಸ್ವಲ್ಪ ಇದಾಗಿತ್ತು. ಇದುವರೆಗೂ ಎಷ್ಟೊತ್ತ ಮಂಡ್ಲ ಮಾಡಿದೀನಿ, ಎಲ್ಲೆಲ್ಲೋ ಮಂಡ್ಲ ಮಾಡಿ ಬಂದಿದೀನಿ. ಯಾವ್ದೇನು ಅಡೆತಡೆ ಏನು ತೊಂದ್ರೆ ಇಲ್ಲ. ನಮ್ಗೆ ಎಲ್ಲೋರು ಎಷ್ಟೊತ್ತಾರು ನಮಗೆ ಏನು ಭಯ ಇರಲ್ಲ. 3 ಗಂಟೆ 4 ಗಂಟೆ ರಾತ್ರಿ ಎಲ್ಲ ಮನೆಗ್ ಬಂದೀನಿ. ಏನು ಭಯ ಇರಲ್ಲ. ಒಟ್ಟು ದೇವ್ರಿದ್ರೆ ಸುತ್ತಮುತ್ತ ಶಕ್ತಿ ಏನು ಭಯ ಇರಲ್ಲ. ದೇವ್ರ ಮೇಲೆ ನಂಬಿಕೆ, ಮೊದ್ಲು ದೇವರೆಂಬ ನಂಬಿಕೆ ಇರಬೇಕು. ಆಮೇಲೆ ಮಿಕ್ಕಿದ್ ನಮ್ ಸ್ವಕಾರ್ಯ ಎಲ್ಲ ಇದು ಆಲ್ರೆಡಿ ಒಂದ್ಸರಿ ಹೇಳಿದಿರಾ, ಮತ್ತಿನ್ನೊಂದ್ಸರಿ ಹೇಳ್ಬಿಡಿ. ವೀರಗಾಸೆ ಅಂದ್ರೆ ನಿಮ್ಗೆ ಕಲೆನ ಅಥವಾ ಭಕ್ತಿಯ ಮಾರ್ಗವಾ? ಒಂದಕ್ಕೆ ಜನಪದ ಕಲೆ, ಒಂದಕ್ಕೆ ನಮ್ಮ ಲಿಂಗಾಯತ ಸಮುದಾಯದ ಒಂದು ವೈಭವದ ಕಲೆ. ಯಾಕೆಂದ್ರೆ ಲಿಂಗಾಯತರ ಮೂಲ ಪುರುಷನೇ ವೀರಭದ್ರ. ಬೇರೆಯವರಿಗೆ ಬೇರೆ ಬೇರೆ ದೇವರುಗಳಿದಾವೆ. ಆ ಲಿಂಗಾಯತ ಸಮುದಾಯದವರಿಗೆ ಮೊದಲನೇ ಮೂಲ ಪುರುಷ ವೀರಭದ್ರ. ಎಲ್ಲಾ ಜಾತಿ ಜನಾಂಗದರಿಗೂ ಶಿವ ಮೊದಲನೇ ಆದ್ರೆ, ಲಿಂಗಾಯತರಿಗೆ ಮೊದಲನೇ ಮೂಲ ಪುರುಷನೇ ವೀರಭದ್ರ. ಅವನ್ ಬಿಟ್ಟು ನಾವೆಲ್ಲೋ ಯಾರೇ ಮನೆ ದೇವರು ಬೇರೆ ಇರ್ಬೋದು, ಅವ್ರ ಕುಲ ದೇವರು ಅಂದ್ರೆ ವೀರಭದ್ರ. ಇವಾಗ ಇಲ್ಲಿ ಭರತ್ ಬಲ್ಲಾರೆ ಅಂತ ನೋಡಿದೆ. ಆಮೇಲೆ ಅಲ್ಲಿ ಬೇರೆ ಕಡೆ ಇನ್ನೊಂದ್ ಹೆಸರು ಅಂದ್ರೆ ಲಿಂಗದ ವೀರರು ಜನಗಳು ಮೋಸ್ಟ್ಲಿ ಬಲ್ಲಾರೆ ಅಂತ ಯೂಸ್ ಮಾಡ್ತಾರೆ. ಅದೇನದು? ಬಲ್ಲಾರೆ ಅಂದ್ರೆ ವೀರ ಅಂತ. ಬಲ್ಲಾರೆ ವೀರ ಧೀರ. ಅದಕ್ಕೆ ನೀವು ಕಲೆ ಅನ್ನೋದ್ಕಿಂತ ಭಕ್ತಿಯಿಂದ ಮಾಡ್ಬೇಕು. ಕಲೆ ಅನ್ನೋದು ಮೈನ್ ಆದ್ರೆ ಭಕ್ತಿ ಮೇನ್. ದೇವರನ್ನೇ ನಂಬಿರ್ತಾರೆ ಜನಗಳು. ಈ ಕಲೆ ಬೇರೆ ಬೇರೆ ಕಲಾವಿದ್ರು ಇದಾರೆ, ಕಲಾವಿದ್ರು ಎಲ್ಲಾ ತರ ಇದಾರೆ. ಆದ್ರೆ ಭಕ್ತಿಯಿಂದ ಕಲಾವಿದ್ರು ನಮ್ ಕಲೆನೆ. ಹೌದು. ಆದ್ರೆ ಅವ್ರವ್ರ ಕಲೆ ಅವ್ರವ್ರಿಗೆ, ಇದು ನಮ್ ಕಲೆ ನಮಗೆ, ನಿಮ್ ಕಲೆ ನಿಮ್ಗೆ, ಈ ತರ ಆಗ್ತಾರ. ಇವಾಗ ವೀರಭದ್ರನ ಕಥೆಯಲ್ಲಿ ನಿಮಗೆ ಅತ್ಯಂತ ಸ್ಫೂರ್ತಿ ನೀಡುವ ಭಾಗ ಅಂದ್ರೆ ಯಾವುದು? ಅವ್ನ್ ವೀರಭದ್ರ ಹುಟ್ಟಿದ ರೀತಿನೇ ಇಷ್ಟ ನಮಗೆ. ಅವ್ನು ಹುಟ್ಟಿದ ಅವನ ಅವತಾರ, ಅವನು ಕೋಟ್ಯಾಂತರ ಅವತಾರ. ಅವನು 66 ಕೋಟಿ ರಾಕ್ಷಸರನ್ನ ಕೆಂಡ ಗಣ್ಣಿಂದ ಸುತ್ತಿ. ವೀರಭದ್ರ ಹುಟ್ಟಿದ್ದು ಹೇಗೆ ಅಂದ್ರೆ, ಮಹೇಶ್ವರನ ಮೊದಲ ಹೆಂಡತಿ ದಾಕ್ಷಾಯಿಣಿ ಅಥವಾ ಗೌರಿ ದೇವಿ ಅಂತ. ಇವರು ದಕ್ಷ ಬ್ರಹ್ಮನ ಮೊದಲನೇ ಪುತ್ರಿ ದಾಕ್ಷಾಯಿಣಿ ಗೌರಿ. ಎರಡನೇಳು ಸರಸ್ವತಿ, ಮೂರನೇಳು ಲಕ್ಷ್ಮಿ, 4ನೇಳು ರೋಹಿಣಿ ಅಂತ. ದಾಕ್ಷಾಯಿಣಿಯನ್ನ ಶಿವನಿಗೆ ಕೊಟ್ಟು, ಸರಸ್ವತಿಯನ್ನ ಬ್ರಹ್ಮನಿಗೆ ಕೊಟ್ಟು, ಲಕ್ಷ್ಮಿಯನ್ನ ನಾರಾಯಣನಿಗೆ ಕೊಟ್ಟು, ರೋಹಿಣಿಯನ್ನ ಚಂದ್ರನಿಗೆ ಕೊಟ್ಟು ದೇವಾನು ದೇವತೆಗಳಿಗೆ ಲಗ್ನವನ್ನು ಮಾಡ್ತಾನೆ. ಆಗ ದಕ್ಷ ಬ್ರಹ್ಮನು ಎಲ್ಲಾ ಸುಭಿಕ್ಷವಾಗಿರುವುದೆಂದು ಒಂದು ಯಜ್ಞವನ್ನು ಯಾಕೆ ಮಾಡಬೇಕೆಂದು ನಿಶ್ಚಯಿಸಿದಾಗ ಯಜ್ಞ ಏರ್ಪಡಿಸ್ತಾನೊಂದು. ಯಜ್ಞ ಏರ್ಪಡಿಸಿದಾಗ ಪರಮೇಶ್ವರನ ಆಹ್ವಾನಿಸಕ್ ಬರ್ತಾನೆ. ಬಾಗಿಲಲ್ಲಿ ನಿಲ್ಸಿ, ಕೈಲಾಸದ ದ್ವಾರ ಬಾಗಿಲಲ್ಲಿ ನಂದಿಪೃಂಗೀಶ್ವರರು ನಿಲ್ಸಿ ನಿಂದಿಸ್ತಾರೆ ದಕ್ಷ ಬ್ರಹ್ಮನ. ಅದನ್ನ ಕಂಡ ದಕ್ಷ ಬ್ರಹ್ಮ, ಇಷ್ಟೊಂದು ಮುಂಚೆ ನೀನು ಏನು ಇಲ್ದನು, ಈಗ ಇಷ್ಟೊಂದು ರಾಜ್ಯ ವೈಭವದಿಂದ ಇದೆಯಾ ನೀನು ಅಂತ ಹೇಳಿ ಯಜ್ಞದ ಅಭಿರ್ಭಾಗವನ್ನ ಬೇರೆ ದೇವಾನು ದೇವತೆಗಳಿಗೆ ಕೊಡ್ತೇನೆ ಎಂದು
ನಿಶ್ಚಯಿಸಿ ಹೊರಟೋಗ್ತಾನೆ. ಇದನ್ನು ಕಂಡ ಗಂಡನ ಮಾತನ್ನು ಶಿವನ ಮಾತನ್ನು ಕೇಳಲಾರದೆ ದಕ್ಷ ಯಾಗಕ್ಕೆ ಹೋಗ್ತಾಳೆ. ಶಿವ ಇರ್ತಾನೆ, ದಕ್ಷ ಯಾಗಕ್ಕೆ ಹೋಗ್ಬೇಡ, ನೀನು ಹಿಂದಿರುಗಿ ವಾಪಸ್ ಬರಲ್ಲ ಅಂತ. ಆದ್ರೂ ದಾಕ್ಷಾಯಿಣಿ ಕೇಳದಲ್ಲೇ ಹೋಗಿ ಅಲ್ಲಿ ದಕ್ಷ ಬ್ರಹ್ಮನ ನಿಂದನೆಯನ್ನ ಸಹಿಸಲಾಗದೆ ಯಜ್ಞ ಕುಂಡಕ್ಕೆ ಬಿದ್ದು ಮರಣ ಹೊಂತಾಳೆ. ಆಗ ಇದನ್ನು ತಿಳಿದ ಪರಮೇಶ್ವರನು ಜಡೆಯನ್ನ ಕಿತ್ತು ನೆಲಗಿಸ್ತಾನೆ. ಆ ಎಸ್ತಡಿಕೆ ಉದ್ಭವವಾದ ವೀರಭದ್ರ, ತಂದೆ ನಿನಗೆ ಏನಕ್ಕೆ ನನ್ನನ್ನು ಉದ್ಭವಿಸಿದೆ ಎಂದು ಕೇಳಿದಾಗ, ದಕ್ಷ ಬ್ರಹ್ಮ ನಿನ್ನ ತಾಯಿಯಾದ ದಾಕ್ಷಾಯಿಣಿಯನ್ನು ಬಲಿ ಪಡೆದಿದ್ದಾನೆ. ಅವನ ರುಚಿಸಿದ ಯಜ್ಞಕುಂಡಕ್ಕೆ ಬಿದ್ದು ತಾಯಿಯಾದ ಗೌರಿ ದಾಕ್ಷಾಯಿಣಿಯು ಆ ಯಜ್ಞಕುಂಡಕ್ಕೆ ಬಿದ್ದು ಮರಣ ಹೊಂದಳೆ. ನೀನು ದಕ್ಷ ಬ್ರಹ್ಮನಿಂದ ಬರಬೇಕಾದ ಯಜ್ಞದ ರುದ್ರ ಭಾಗವನ್ನ ಪಡೆದುಕೊಂಡು ಬಾ ಎಂದು ಕಳಿಸಿದಾಗ, ಇವನು ರಚಿಗೆದ್ದ ನನ್ನ ತಂದೆಯ ಆಹ್ವಾನವಿಲ್ಲದೆ ನೀವು ಯಜ್ಞ ಭಾಗವನ್ನ ಮಾಡಿದ್ದೀರಾ ಅಂತ ಹೇಳಿ ವೀರಭದ್ರ ಅಲ್ಲಿ ಹೋದಾಗ ದಕ್ಷ ಯಾಗಕ್ಕೆ ಹೋದಾಗ ದಕ್ಷ ಬ್ರಹ್ಮನು ವೀರಭದ್ರನ ಮಾತಿಗೆ ತಲೆ ಕೆಡಿಸ್ಕೊಂಡಿದ್ದಾಗ ಹರಿತವಾದ ಖಡ್ಗದಿಂದ ದಕ್ಷ ಬ್ರಹ್ಮನ ಶಿರವನ್ನು ಹರಿದು ಕತ್ತರಿಸ್ತಾನೆ. ದಕ್ಷ ಬ್ರಹ್ಮನ ತಲೆಯನ್ನೇ ಕತ್ತರಿಸ್ತಾನೆ. ಆಗ ಪ್ರಸುತಾದೇವಿ, ದಕ್ಷ ಬ್ರಹ್ಮನ ಹೆಂಡತಿಯಾದ ಪ್ರಸುತಾದೇವಿ, ನನ್ನ ಮಾಂಗಲ್ಯವನ್ನ ಕರುಣಿಸು ವೀರಭದ್ರ ಎಂದು ವೀರಭದ್ರನ ಪಾದವನ್ನ ಇಟ್ಕಂತಾಳೆ ಬಂದು, ನನ್ನ ಮಾಂಗಲ್ಯವನ್ನ ಕರುಣಿಸು, ದಕ್ಷ ಬ್ರಹ್ಮನ ಮರಳಿ ಕೊಡು ಎಂದಾಗ ದಕ್ಷ ಬ್ರಹ್ಮರು ಯಜ್ಞಕ್ಕೆ ತಂದಿದ್ದ ಟಗರನ ತಲೆಯನ್ನು ಕತ್ತರಿಸಿ ದಕ್ಷ ಬ್ರಹ್ಮನ ಶಿರಕ್ಕೆ ಜೋಡಿಸಿ ಮಾಂಗಲ್ಯವನ್ನ ಕರುಣಿಸಿ ಬರುತ್ತಾನೆ. ಅದನ್ನ ಕಂಡ ಶಿವ ಪರಮೇಶ್ವರನು ನಂಬಿ ಬಂದ ಭಕ್ತರಿಗೆ ಬೇಡಿದ ವರಗಳನ್ನ ಕರುಣಿಸು ದೇವ ಎಂದು ಆಶೀರ್ವಾದ ಮಾಡ್ತಾನೆ ವೀರಭದ್ರನಿಗೆ. ಅವನ ಅವತಾರ ಬಹಳ ಇದೆ. ಅವನ್ ನಂಬಿ ಕೆಟ್ಟವರಿಲ್ಲ, ನಿಂದಿಸಿ ಉಳಿದವರಿಲ್ಲ. ಇವಾಗ ನೀವೆಲ್ಲಾದ್ರೂ ಒಂದ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀರಲ್ಲ, ಅಲ್ಲಿ ಪದ್ಯಗಳು ಹೇಳ್ತಾ ಇರ್ತಾರಲ್ಲ, ಖಡ್ಗ ಪ್ರವಚನ, ಅದು ಯಾವ್ದಾದ್ರು ಒಂದು ಇಷ್ಟವಾಗಿದ್ ನಿಮಗೆ ಇಲ್ಲೊಂದು ಹೇಳ್ತೀರಾ? ಖಡ್ಗ ಪ್ರವಚನ ಅಂದ್ರೆ ಹರಿತವಾದ ಖಡ್ಗವನ್ನ ಹಿಡಿದು ಹರಿತವಾದ ಖಡ್ಗವನ್ನ ಹಿಡಿದು ಪ್ರವಚನ ಹೇಳುವುದೇ ಖಡ್ಗ ಪ್ರವಚನ. ಹರಿತವಾದ ಖಡ್ಗವನ್ನ ಹಿಡಿದು ಪ್ರವಚನ ಮಾಡುವುದನ್ನೇ ಖಡ್ಗ ಪ್ರವಚನ ಅಂತ ಹೇಳಿ ಕರಿತೀವಿ. ಯಾವ್ದಾದ್ರು ಒಂದ್ ಹೇಳ್ತೀರಾ ಪ್ರವಚನ? ಹರಹ ಓಂ ನಮಃ ಶಿವಾಯ, ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭ, ನಿರ್ವಿಘ್ನಂ ಕುರುಮೇ ದೇವ, ಸರ್ವ ಕಾರ್ಯೇಶು ಸರ್ವದಃ, ಸರ್ವ ವಿಘ್ನಗಳಿಗೂ ಒಡೆಯನಾದಂತಹ ವಿಘ್ನೇಶ್ವರನನ್ನ ಒಮ್ಮೆ ಮನಸಾರಿ ಸ್ಮರಿಸುತ್ತಾ ಬಲರೇ ಬೊಪ್ಪರೆಂಬುದಾಗಿ ಯಾವ ವರಗುರು ವೀರಭದ್ರೇಶ್ವರನ ಒಮ್ಮೆ ಪಾದಾರವಿಂದಗಳಿಗೆ ನಮಿಸುತ್ತಾ ಬಲ್ ಬಲರೆ ಎಂದು ನುಡಿಸುತ್ತಾ, ನಿಂದಿಸುವವರು ಇರಬೇಕು ಜಗದೊಳಗೆ, ಇದ್ದರೂ ಹಂದಿಯಂತಿರಬೇಕೆ ಹೊರತು ನಮ್ಮ ಪರಮೇಶ್ವರನ ವಾಹನನಾದಂತ ನಂದಿಯಾಗಲು ಸಾಧ್ಯವಿಲ್ಲ ಎಂತೆಂಬುದಾಗಿ ನುಡಿಯುತ್ತಾ, ಬಲ್ ಬಲರೆ ರುದ್ರ ವೀರಭದ್ರ ಎಂದೆನ್ನುವ ಕೂಗಿಗೆ ಎಂದು ನುಡಿಸುತ್ತೇನಯ್ಯ ಅಂತ ಹೇಳೋದಕ್ಕೆ ಇಲ್ಲಿ ಈ ತರ ಸ್ಪೀಡ್ ಆಗಿ ಹೇಳ್ತೀವಿ. ಅಲ್ಲಿ ನಾವು ವಾದ್ಯ ಹೋದಾಗ ನಾವ್ ಹೇಗೆ ಹೇಳ್ತೀವಿ, ಅವ್ರು ಚಿಟ್ಟಿ ಮೇಳಿದ್ರು ಅವ್ರು ನುಡಿಸ್ತಾರೆ, ನಾವು ಕಡೆಗೆ ಹೇಳ್ದಕ್ಕೆ ಅವ್ರು ನುಡಿಸ್ತಾರೆ. ಅದೊಂಥರ ಆ ಟೈಮಲ್ಲಿ ಕೇಳಕ್ಕೆ ಒಂಥರ ರೋಮಾಂಚನ. ನಾವು ಹೇಳುವ ಕಡುವ ಪ್ರವಚನ ಜೀವನಕ್ಕೆ ಉಪಯೋಗ ಆಗುವಂತ ಕಡುವ ಪ್ರವಚನ ಹೇಳ್ತೀವಿ. ಅದನ್ನ ಕೇಳಿಸ್ಕೋಬೇಕು ಜನಗಳು, ಸುತ್ತ ಜನ ಸುತ್ತಮುತ್ತ ಭಕ್ತಾದಿಗಳು ಎಲ್ಲಾರು ಕೇಳಿಸ್ಕೋಬೇಕು.